ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನಂದು ಫಸ್ಟ್ ಡೇ ಮಿನಿ ವ್ಲಾಗ್ ಚಾಲೆಂಜ್ ಆಗಿರುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಇದೇ ಫಸ್ಟ್ ಟೈಮ್ ಮಿನಿ ವ್ಲಾಗ್ನ ಮಾಡ್ತಾ ಇರೋದು. ಈ ವ್ಲಾಗಲ್ಲಿ ನಂದು ಫುಲ್ ಡೇ ರೊಟೀನ ಶೇರ್ ಮಾಡಿದ್ದೀನಿ. ಮೊದಲಿಗೆ ನಾರ್ಮಲ್ 6:30 ಅಷ್ಟರಲ್ಲೆಲ್ಲ ಎದ್ದಿರ್ತೀನಿ. ಎದ್ದು ದೇವರಿಗೆಲ್ಲ ನಮಸ್ಕಾರ ಮಾಡಿ ಹೊರಗಡೆ ಬಂದು ನೋಡಿದ್ರೆ ತುಂತುರು ಮಳೆ ಬೀಳ್ತಾ ಇತ್ತು. ತುಂಬ ವೆದರ್ ಎಷ್ಟು ಕೂಲಾಗಿತ್ತಂದರೆ ತುಂಬ ಚೆನ್ನಾಗಿತ್ತು. ಇನ್ನು ಅಡುಗೆ ಮನೆಯನ್ನೆಲ್ಲ ಸಂಜೆನೇ ನೀಟಾಗಿ ಕ್ಲೀನ್ ಮಾಡೇ ಮಲ್ಕೋತೀನಿ. ಏಕೆಂದರೆ ಸಿಂಕಲ್ಲೆಲ್ಲ ಅದೇ ಥರ ಎಂಜಲು ಪಾತ್ರೆ ಎಲ್ಲ ನಾನು ಬಿಟ್ಟು ಮಲ್ಕೊಳ್ಳಲ್ಲ. ನಮ್ಮ ಯಜಮಾನ್ರು ಇನ್ನೂ ಮಲ್ಕೊಂಡಿದ್ರು. ನಾನು ಬಂದು ಒಂದು ಕಪ್ ಚಾಯ್ ಮಾಡಿಕೊಂಡು ಆ ವೆದರ್ನ ನೋಡಿಕೊಂಡು ಒಂದು 10 ನಿಮಿಷ ಆ ವೆದರ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ನಿಂತ್ಕೊಂಡು. ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿ ಗಿಡನ ನಾನು ಇಲ್ಲೇ ಪಾಟ್ ಥರ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಏಕೆಂದರೆ ನಾನು ರಾಯರಿಗೆ ಪ್ರತಿ ಗುರುವಾರ ತುಳಸಿದು ಹಾರ ಥರ ಮಾಡಾಕ್ಲಿಕ್ಕೆ. ಹೀಗಾಗಿ ಅದರಲ್ಲೇ ಏಕೆಂದರೆ ರೆಂಟ್ ಹೌಸಲ್ಲಿ ಇರೋದ್ರಿಂದ ಈ ನೆಲ ಎಲ್ಲೂ ಸಿಗಲ್ಲ ಹಾಕ್ಲಿಕ್ಕೆ. ಸೊ ಹಾಗಾಗಿ ಅಲ್ಲೇ ಚಿಕ್ಕ ಚಿಕ್ಕ ಪಾಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಚೆನ್ನಾಗೆಲ್ಲ ನೀರು ಹಾಕಿ ಬೆಳೆಸ್ಕೊತಾ ಇದ್ದೀನಿ. ಅದು ಆಲ್ಮೋಸ್ಟು ಅದ್ರ ಹತ್ರನೇ ಒಂದು 10 ಮಿನಿಟ್ಸ್ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದೆಲ್ಲ ಆದ ನಂತರ ಚೆನ್ನಾಗಿ ಅದನ್ನೆಲ್ಲ ಕ್ಲೀನೆಲ್ಲ ಮಾಡಿಬಿಟ್ಟು ಅಲ್ಲೆಲ್ಲ ಕ್ಲೀನ್ ಆದಮೇಲೆ ಅಲ್ಲೇ ನಿಂತ್ಕೊಂಡು ನೋಡಿಕೊಂಡೆ. ಇನ್ನು ತಿಂಡಿಗೆ ಬಂದು ಪಲಾವು ಮತ್ತು ಮಧ್ಯಾಹ್ನಕ್ಕೆ ಕಡಲೆಕಾಳು ಸಾಂಬಾರೆಲ್ಲ ಮಾಡಿ ಊಟ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಟೆ. ಆಲ್ಮೋಸ್ಟು ನಾನು ಅಷ್ಟೆಲ್ಲ ಮಾಡೋ ಅಷ್ಟರಲ್ಲಿ 6:30ಇಂದ 1 ಅವರ್ ಆಗುತ್ತೆ. ನನಗೆ 7:30 ತನಕ ಆಗುತ್ತೆ. 7:30 ಎಲ್ಲ ಆದಮೇಲೆ ನಾನು ಊಟ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡೆ. ನಂತರ 8 ಗಂಟೆ ಅಷ್ಟರಲ್ಲೆಲ್ಲ ರೆಡಿಯಾಗಿ ನಾನು ಮತ್ತು ನಮ್ಮ ಯಜಮಾನ್ರು ಅರುಣ ಅವರು ಇಬ್ಬರೂ ಒಟ್ಟಿಗೆ ಹೋಗ್ತೀವಿ ಅಂಗಡಿಗೆ. ಒಟ್ಟಿಗೆ ಹೋಗ್ಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 10 ಗಂಟೆ ತನಕ ನಮ್ಮದು ಅಂಗಡೀಲಿ ಬೇಕ್ರಿಲಿ ಇರ್ತೀವಿ. 10 ಗಂಟೆ ನಾನು ಬೇಕಿದ್ದರೆ ಅವ್ರು ಬರಲ್ಲ, 8ರಿಂದ 10 ಅವ್ರ ಅಂಗಡಿಲೇ ಇರ್ತಾರೆ. ನಾನು ಬೇಕಿದ್ದರೆ ಫ್ರೀ ಇದ್ದರೆ ಅಂಗಡೀಲಿ ನಾನು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ಕೊಂಬಿಟ್ಟು ಬರ್ತೀನಿ. ಸೊ ಹಾಗಾಗಿ ನಾವು ಬಂದು ಕರ್ನಾಟಕದವರು. ಕರ್ನಾಟಕದಿಂದ ಇಲ್ಲಿ ಮಹಾರಾಷ್ಟ್ರದಲ್ಲಿರೋದು. ಕರ್ನಾಟಕದಲ್ಲಿ ಹಾಸನವರು ನಾವು ಇಲ್ಲಿ ಮಹಾರಾಷ್ಟ್ರದಲ್ಲಿರೋದು. ಇಲ್ಲಿ ಬೇಕ್ರಿ ಮಾಡ್ಕೊಂಡಿದ್ದೀವಿ. ಇದು ಆಲ್ಮೋಸ್ಟು ಇಲ್ಲಿಂದನೇ ನನ್ನ ಯೂಟ್ಯೂಬ್ ಚಾನಲ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದು. 2-2.5 ವರ್ಷ ಆಗಕ್ಕೆ ಬಂತು ನಾನು ಇಲ್ಲಿಗೆ ಬಂದು. ನನ್ನದು ಇಂಟ್ರೊಡಕ್ಷನಲ್ಲಿ ಇಷ್ಟೇ. ನಾನು ನಮ್ಮ ಯಜಮಾನ್ರು ನನ್ನದೊಂದು ಪುಟ್ಟು 3 ವರ್ಷದೊಂದು ಪಾಪು ಇದ್ದಾನೆ ನನ್ನ ಮಗ. ಅವನು ನಮ್ಮಮ್ಮ ಜೊತೆ ಹಾಸನ ಹೋಗಿದ್ದಾನೆ. ಆಲ್ಮೋಸ್ಟು ಮಧ್ಯಾಹ್ನ ಕ್ಲಿಪ್ಪಿಂಗ್ಗಳು ತೊಗೊಳ್ಳೋದೇ ಮರ್ತೋಯ್ತು. ಏಕೆಂದರೆ ಇವತ್ತಿನ ದಿನ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದೇ ಮರ್ತ್ಕೊಬಿಟ್ಟಿದ್ದೀನಿ. ಆಮೇಲೆ ಆಲ್ಮೋಸ್ಟ್ ಒಂದು 8:45-9 ಗಂಟೆ ಆಗಕ್ಕೆ ಬಂದಿತ್ತು. ಕಸ್ಟಮರ್ ಸ್ವಲ್ಪ ಕಡಿಮೆ ಆದರು ಅಂತ ಅರುಣ್ ಅವ್ರ ಜೊತೆ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಹೇಳಿ ಹಿಂಸೆ ಕೊಟ್ಕೊಂಡು ಮಾಡಿಸ್ತಾ ಇದ್ದೆ. ಅವರು ನೀನು ಹೇಳ್ಕ, ನಾನೇನು ಹೇಳಲ್ಲ, ನೀನು ಹೇಳು ಅಂತ ಆ ಥರ ಇದು ಮಾಡ್ತಾ ಇರ್ತಾರೆ. ತುಂಬ ಮಳೆ ಬರ್ತಾಯಿತ್ತು. ಆಲ್ಮೋಸ್ಟ್ 9 ಗಂಟೆ ಆಗಕ್ಕೆ ಬಂದಿತ್ತು. ಆವಾಗ ನಂದೊಂದು 2 ಮಳೆಯಲ್ಲಿ ಕ್ಲಿಪ್ಪಿಂಗ್ಗಳನ್ನ ತಗೊಳ್ಳಿ ಅಂತ ನಮ್ಮ ಯಜಮಾನ್ರು ಕೊಟ್ಟೆನೇ ತೆಗೆಸ್ಕೊತಾ ಇದ್ದೆ. ಆಲ್ಮೋಸ್ಟು 8 ಎಲ್ಲ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ನೈಟೇ ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು 10 ಗಂಟೆ ಆಗಿರುತ್ತೆ. 9:45-10 ಗಂಟೆ ಅಷ್ಟರಲ್ಲಿ ಮನೆಗೆ ಹೋಗ್ತೀವಿ. ಹೆವಿ ಮಳೆ ಅಂದರೆ ಮಳೆ ತುಂಬ ಮಳೆ ಬರ್ತಾಯಿದೆ. ಜಾಸ್ತಿ ಈ ವರ್ಷ ಏನು ಜಾಸ್ತಿ ತುಂಬ ಮಳೆ ಇಲ್ಲ, ಆಲ್ಮೋಸ್ಟ್ ಕಡಿಮೆನೇ ಇದೆ. ಬಂದರೆ ಮಾತ್ರ ತುಂಬ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ, ನಿಲ್ಲೋದೇ ಇಲ್ಲ, ಆ ಥರ ಮಳೆ ಬರುತ್ತೆ. ಸೊ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಅಡುಗೆ ಮಾಡಿ ಊಟ ಮಾಡಬೇಕು. ಮಂಗಳವಾರ ಆಗಿರೋದ್ರಿಂದ ಚಿಕನ್ ಏನಾದರೂ ಮಾಡಿವಂತೆ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಡು ಬಂದಿದ್ದರು. ಬಂದುಬಿಟ್ಟು ಅವರು ಚಿಕನ್ ಎಲ್ಲ ಕ್ಲೀನ್ ಮಾಡಿ ಕೊಡೋ ಅಷ್ಟರಲ್ಲಿ ನಾನು ಆಲ್ಮೋಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಚಿಕನ್ ಎಲ್ಲ ಮಾಡೋ ಅಷ್ಟರಲ್ಲಿ ಅವರೂ ಸಹ ಬಾಕ್ಸ್ಗಳು ಏನಾದರೂ ಪಾತ್ರೆ ಇದ್ದರೆ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಆ ಥರ ಏನಿಲ್ಲ, ಅವ್ರ ಜೊತೆನೇ ನಾನು ಅಂಗಡಿಗೂ ಸಹ ಹೋಗಿರ್ತೀನಲ್ಲ, ನನ್ನ ಜೊತೆನೇ ಇರ್ತಾರೆ, ನಂಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಥರ ನನಗೂ ಸಹ ಅವ್ರ ಮನೇಲೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ನಂತರ ಬೇಗ ಬ್ಯಾಚುಲರ್ಸ್ ಚಿಕನ್ ಮಾಡಿಕೊಂಡು ಇಬ್ಬರೂ ಊಟ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10:45-11 ಗಂಟೆ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮತ್ತೆ ಮಲ್ಕೊಂಡಿದ್ದೆ. ಇಷ್ಟೇ ಈ ಮಿನಿ ವ್ಲಾಗ್. ಥ್ಯಾಂಕ್ ಯು.